ಹರಿಯಾಣದ ಕೈತಾಲ್ ಜಿಲ್ಲೆಯ ಕರೋರಾ ಅನ್ನೋ ಒಂದು ಕುಗ್ರಾಮದಲ್ಲಿ ಮನೋಜ್ ಅನ್ನೋ 23 ವರ್ಷದ ಯುವಕನೊಬ್ಬ ಸಣ್ಣದೊಂದು ಎಲೆಕ್ಟ್ರಾನಿಕ್ ರಿಪೇರಿ ಅಂಗಡಿಯೊಂದನ್ನು ಇಟ್ಕೊಂಡು ಜೀವನ ಮಾಡ್ತಿದ್ದ. ಇವನ ತಂದೆ ಚಿಕ್ಕ ವಯಸ್ಸಿನಲ್ಲೇ ಸಾವನ್ನಪ್ಪಿದ್ರಿಂದ ಮನೆಗೆ ಇವನ ದುಡಿಮೆಯೇ ಆಧಾರವಾಗಿತ್ತು. ತಾಯಿಯ ಜೊತೆ ಇಬ್ರು ತಂಗಿಯರು ಹಾಗೂ ಒಬ್ಬ ತಮ್ಮನಿದ್ದು ಅವರೆಲ್ಲ ಓದ್ಕೊಳ್ತಿದ್ರು. ಇವನ ಅಂಗಡಿಯಿಂದ ಸ್ವಲ್ಪ ದೂರದಲ್ಲೇ ಬಬ್ಲಿ ಅನ್ನೋ PUC ಓದ್ತಿದ್ದ ಹುಡುಗಿಯೊಬ್ಬಳ ಮನೆ ಇತ್ತು. ಇವಳು ದಿನ ಮನೋಜ್ ಅಂಗಡಿ ಮುಂದೆನೆ ನಡ್ಕೊಂಡು ಕಾಲೇಜಿಗೆ ಹೋಗ್ತಿದ್ಲು. ಅದೇ ಟೈಮಲ್ಲಿ ಇವರಿಬ್ಬರ ಕಣ್ಣೋಟಗಳು ಒಂದಾಗಿದ್ವು. ತನ್ನ ಶಾಪ್ ಮತ್ತು ಮನೆ ಬೇರೆ ಬೇರೆ ಜಾಗದಲ್ಲಿದ್ರು ಬಬ್ಲಿಗಾಗಿ ಬೆಳಗ್ಗೆ 7 ಗಂಟೆಗೆಲ್ಲ ಮನೋಜ್ ಅಂಗಡಿಯನ್ನ ಓಪನ್ ಮಾಡ್ತಿದ್ದ. ಇವಳು ಸಹ 7:15ಗೆಲ್ಲ ರೆಡಿಯಾಗಿ ತನ್ನ ಅಂಗಡಿ ಮುಂದೆನೆ ನಡ್ಕೊಂಡು ಹೋಗ್ತಿದ್ಲು. ಹೀಗಾಗಿ ದಿನ ಇವಳನ್ನ ನೋಡ್ಬೇಕು ಅನ್ನೋ ಆಸೆಯಿಂದ ಮನೋಜ್ ಅಂಗಡಿಯನ್ನ ಬೇಗ ತೆಗೀತಿದ್ದ. ಸ್ವಲ್ಪ ದಿನಗಳವರೆಗೂ ಕಣ್ಣೋಟಗಳು ಬೆರೆತು ಬಳಿಕ ನಗುವಿನ ಮೂಲಕ ಇವರ ಸ್ನೇಹ ಶುರುವಾಗಿತ್ತು. ಒಂದು ದಿನ ನೀನಂದ್ರೆ ನನಗೆ ಇಷ್ಟ, ನೀನು ಒಪ್ಕೊಂಡ್ರೆ ನಾನು ನಿನ್ನ ಮದುವೆಯಾಗ್ತೀನಿ ಅಂತ ಮನೋಜ್ ಬಬ್ಲಿಗೆ ಪ್ರಪೋಸ್ ಮಾಡಿದ್ದ. ಇಷ್ಟವಿದ್ರೆ ಕಾಲ್ ಮಾಡು ಅಂತ ಫೋನ್ ನಂಬರ್ನ ಸಹ ಕೊಟ್ಟಿದ್ದ. ಆದ್ರೆ ದೊಡ್ಡವರು ನಮ್ಮ ಲವ್ಗೆ ಒಪ್ಪೋದಿಲ್ಲ ಅಂತ ಬಬ್ಲಿ ಇವನಿಗೆ ಹೇಳಿದ್ಲು. ಆದ್ರೂ ಇವರಿಬ್ರು ಕಣ್ಣಲ್ಲೇ ಮಾತನಾಡಿಕೊಳ್ಳೋದು ಮಾತ್ರ ಕಡಿಮೆಯಾಗಿರ್ಲಿಲ್ಲ. ಮನೋಜ್ ಪ್ರಪೋಸ್ ಮಾಡಿ ಸುಮ್ಮನಾಗಿ ಹೋಗಿದ್ದ. ಆದ್ರೆ ಬಬ್ಲಿ ಮಾತ್ರ ಮನೋಜ್ಗೆ ಕಾಲ್ ಮಾಡಿ ಮಾತನಾಡಿಸ್ತಿದ್ಲು. ಹೀಗೆ ಒಂದು ದಿನ ಕಾಲ್ ಮಾಡಿದವಳು ಯಾರು ಏನೇ ಹೇಳಿದ್ರು ನನ್ನ ಕೈ ಬಿಡಬೇಡ, ನಾವಿಬ್ರು ಮದುವೆಯಾಗೋಣ ಅಂತ ಮನೋಜ್ನ ಕೇಳಿದ್ಲು. ಇಲ್ಲಿಂದ ಇವರ ಪ್ರೇಮಾಯಣ ಶುರುವಾಗಿತ್ತು. ಇವರಿಬ್ರು ಇವರ ಗ್ರಾಮದ ಸಮೀಪದಲ್ಲಿದ್ದ ತಾಲೂಕಿಗೆ ಹೋಗಿ ಸುತ್ತಾಡಿ ಬರ್ತಿದ್ರು. ಸಿನಿಮಾ ಹೋಟೆಲ್ ಅಂತ ಸುತ್ತಾಡ್ತಾ ಎಲ್ಲಾ ಪ್ರೇಮಿಗಳ ಹಾಗೆ ಎಂಜಾಯ್ ಮಾಡಿದ್ರು. ಆದ್ರೆ ಈ ವಿಚಾರ ಬಬ್ಲಿ ಮನೆಯಲ್ಲಿ ಗೊತ್ತಾಗಿ ಹೋಗಿತ್ತು. ಬಬ್ಲಿ ತಾಯಿ ಮಗಳನ್ನ ವಿಚಾರಿಸಿದ್ಲು. ಇವಳ ತಂದೆ ಅನಾರೋಗ್ಯದಿಂದ ಮೃತಪಟ್ಟಿದ್ರಿಂದ ಇವರ ಕುಟುಂಬವನ್ನ ಇವಳ ತಾತ ಗಂಗರಾಜು ನೋಡಿಕೊಳ್ತಿದ್ದ. ಅಲ್ಲದೆ ಇವರದ್ದು ಶ್ರೀಮಂತ ಕುಟುಂಬವೂ ಆಗಿತ್ತು. ಆ ಗ್ರಾಮದಲ್ಲಿ ಗಂಗರಾಜು ಹೇಳಿದ್ದೆ ಶಾಸನವಾಗಿತ್ತು. ಅವನ ಮಾತನ್ನ ಮೀರುವ ಧೈರ್ಯ ಇವರ ಗ್ರಾಮದಲ್ಲಿ ಯಾರಿಗೂ ಇರಲಿಲ್ಲ. ಇದರಿಂದ ಬಬ್ಲಿ ತಾಯಿ ತನ್ನ ಮಗಳನ್ನ ಎಚ್ಚರಿಸಿದ್ಲು. ಮನೋಜ್ ಜೊತೆ ತಿರುಗಾಡದಂತೆ ವಾರ್ನಿಂಗ್ ಕೊಟ್ಟಿದ್ಲು. ಅಲ್ಲದೆ ನಿಮ್ಮ ತಾತ ಹಾಗೂ ಅಣ್ಣನಿಗೆ ಈ ವಿಷಯ ಗೊತ್ತಾದ್ರೆ ಅವರು ಸುಮ್ಮನಿರೋದಿಲ್ಲ ಅಂತಾನು ಎಚ್ಚರಿಸಿದ್ಲು. ಆದ್ರೂ ಬಬ್ಲಿ ಮಾತ್ರ ಮನೋಜ್ನ ಬಿಟ್ಟು ಬೇರೆ ಯಾರನ್ನು ಮದುವೆಯಾಗೋದಿಲ್ಲ ಅಂತ ನಿರ್ಧರಿಸಿದ್ಲು. ಕೆಲವು ದಿನಗಳ ನಂತರ ಮನೋಜ್ನ ಊರಿನ ದೊಡ್ಡವರೊಬ್ರು ಎಚ್ಚರಿಸಿದ್ರು. ಬಬ್ಲಿ ಜೊತೆ ಓಡಾಡೋದು ಒಳ್ಳೆಯದಲ್ಲ, ಇದರಿಂದ ನಿನಗೆ ತೊಂದರೆ ತಪ್ಪಿದ್ದಲ್ಲ, ನಿನ್ನ ಕುಟುಂಬಕ್ಕೆ ನೀನೇ ದಿಕ್ಕು. ಹೀಗಾಗಿ ಎಚ್ಚರದಿಂದ ಇರುವಂತೆ ಮನೋಜ್ಗೆ ಕಿವಿ ಮಾತು ಹೇಳಿದ್ರು. ಆದ್ರೆ ಯವ್ವನ ತುಂಬಿ ತುಳುಕ್ತಿದ್ರಿಂದ ವಯಸ್ಸು ಇವನನ್ನ ಕಿವುಡನನ್ನಾಗಿಸಿತ್ತು. ಯಾರು ಎಷ್ಟೇ ಹೇಳಿದ್ರು ಇವರು ಮಾತ್ರ ಅಮರ ಪ್ರೇಮಿಗಳಂತೆ ಊರೂರು ಸುತ್ತಾಡ್ತಾ ದಿನಗಳನ್ನ ಕಳೆಯುತ್ತಿದ್ರು. ಬಬ್ಲಿ ಮತ್ತು ಮನೋಜ್ ಲವ್ ವಿಚಾರ ಬಬ್ಲಿ ತಾತ ಗಂಗರಾಜುಗೆ ಗೊತ್ತಾಗಿ ಹೋಗಿತ್ತು. ಕಡು ಕೋಪಿಷ್ಠನಾಗಿದ್ದ ಗಂಗರಾಜು ಇವರ ಪ್ರೀತಿಯ ವಿಚಾರ ಗೊತ್ತಾಗ್ತಿದ್ದಂತೆ ಮಾರನೇ ದಿನವೇ ಪಂಚಾಯಿತಿ ಕರೆದಿದ್ದ. ತಾನೇ ಮನೋಜ್ನ ಪಂಚಾಯಿತಿಗೆ ಕರ್ಕೊಂಡು ಬಂದು ಎಲ್ಲರ ಮುಂದೆ ನಿಲ್ಲಿಸಿದ್ದ. ತನ್ನ ಮೊಮ್ಮಗಳಾದ ಬಬ್ಲಿಯನ್ನು ಪಂಚಾಯಿತಿಗೆ ಕರೆದಿದ್ದ. ಇನ್ನು ಇವರ ಗ್ರಾಮದಲ್ಲಿ ಒಂದು ವಾಡಿಕೆ ಇತ್ತು. ಎಲ್ಲರೂ ಕುಲಸ್ಥರೇ ಆಗಿದ್ದು ಇವರ ಕುಲಕ್ಕೆ ಒಂದು ಸಿದ್ಧಾಂತವಿತ್ತು. ಒಂದೇ ಗೋತ್ರದಲ್ಲಿ ಇರೋರನ್ನ ಮದುವೆಯಾಗೋಕೆ ದೊಡ್ಡವರು ಒಪ್ತಿರ್ಲಿಲ್ಲ. ಹೀಗಾಗಿ ಮನೋಜ್ ಮತ್ತು ಬಬ್ಲಿಯ ಜಾತಿ ಹಾಗೂ ಗೋತ್ರ ಒಂದೇ ಆಗಿತ್ತು. ಹೀಗಾಗಿ ಒಂದೇ ಗೋತ್ರದಲ್ಲಿ ಇರೋರನ್ನ ಮದುವೆಯಾಗದಂತೆ ಪಂಚಾಯಿತಿಯಲ್ಲಿ ಬಬ್ಲಿ ಹಾಗೂ ಮನೋಜ್ಗೆ ಅರ್ಥವಾಗುವಂತೆ ತಾತ ಗಂಗರಾಜು ವಿವರಿಸಿದ್ದ. ಇಬ್ರು ಲವ್ ಮಾಡ್ತಿದ್ದು ಇನ್ನು ಚಿಕ್ಕವರಾಗಿರೋದ್ರಿಂದ ಈ ರೀತಿ ಮಾಡಿದ್ದಾರೆ, ನೀವು ಯಾವುದೇ ಕಾರಣಕ್ಕೂ ಮದುವೆಯಾಗೋಕೆ ಸಾಧ್ಯವಿಲ್ಲ ಅಂತ ಆದೇಶ ಹೊರಡಿಸಿದ್ದ. ಒಂದೇ ಗೋತ್ರದಲ್ಲಿ ಇರೋರನ್ನ ಅಣ್ಣ ತಂಗಿ ಅಂತ ಘೋಷಿಸಿದ್ದ. ಅಲ್ಲದೆ ಇನ್ಮುಂದೆ ಇವರಿಬ್ಬರನ್ನ ಜೊತೆ ಜೊತೆಯಾಗಿ ಓಡಾಡದಂತೆ ಶಾಸನ ವಿಧಿಸಿದ್ದ. ಇಲ್ಲಿ ಕುಲದ ದೊಡ್ಡವರನ್ನ ಹೆದರಿಸುವ ಧೈರ್ಯ ಮನೋಜ್ಗೆ ಇರಲಿಲ್ಲ. ಮನೋಜ್ಗೆ ಬೇರೆ ದಾರಿ ಇಲ್ಲದೆ ಬಬ್ಲಿಯಿಂದ 1 ವರ್ಷಗಳ ಕಾಲ ದೂರವಿದ್ದ. ಆದ್ರೆ ಫೋನ್ನಲ್ಲಿ ಮಾತ್ರ ಆಗಾಗ ಮಾತನಾಡ್ತಿದ್ದ. ಬಬ್ಲಿಗೆ 18 ವರ್ಷ ತುಂಬಿ 19 ವರ್ಷಕ್ಕೆ ಬಿದ್ದಿತ್ತು. ಆಗ ಊರು ಬಿಟ್ಟು ಓಡ್ ಹೋಗ್ಬೇಕು ಅಂತ ಇವರಿಬ್ರು ಅನ್ಕೊಂಡಿದ್ರು. ಇವಳು ಕೂಡ ಇದಕ್ಕೆ ರೆಡಿಯಾಗಿದ್ಲು. ಮನೋಜ್ ಸೆಕೆಂಡ್ PUC ಇಂಗ್ಲಿಷ್ ನಲ್ಲಿ ಫೇಲ್ ಆಗಿದ್ದ. ಸಪ್ಲಿಮೆಂಟರಿ ಎಕ್ಸಾಮ್ ಇದೆ ಅಂತ ಹೇಳಿ ಮನೆ ಬಿಟ್ಟು ಹೊರಟು ಹೋಗಿದ್ದ. ಅದೇ ದಿನ ಪರೀಕ್ಷೆ ಇದೆ ಅಂತ ಬೆಳಗ್ಗೆ ಬಬ್ಲಿ ಕೂಡ ಪಕ್ಕದಲ್ಲಿದ್ದ ತಾಲೂಕಿಗೆ ಹೋಗಿದ್ಲು. ಊರಲ್ಲಿ ಎಲ್ರು ಬಬ್ಲಿ ಮತ್ತು ಮನೋಜ್ ಪ್ರೀತಿ ಪಂಚಾಯಿತಿಯ ತೀರ್ಪಿನಿಂದ ಮುರಿದು ಬಿದ್ದಿದೆ ಅಂತಾನೆ ಅನ್ಕೊಂಡಿದ್ರು. ಆದ್ರೆ ಇವರು ತುಂಬಾ ರಹಸ್ಯವಾಗಿ ಇವರ ಲವ್ ಸ್ಟೋರಿನ ನಡೆಸ್ತಿದ್ರು. ಅಂದು ಎಕ್ಸಾಮ್ ಮಧ್ಯಾಹ್ನಕ್ಕೆಲ್ಲ ಮುಗಿದ್ರು ಬಬ್ಲಿ ಮಾತ್ರ ಮನೆಗೆ ಬಂದಿರಲಿಲ್ಲ. ಈ ವಿಚಾರ ತಿಳಿದ ಗಂಗರಾಜು ಕೋಪದಿಂದ ಮನೋಜ್ ಮನೆಗೆ ಹೋಗಿ ನಿನ್ನ ಮಗನನ್ನ ಹೊರಗೆ ಕಳಿಸು ಅಂತ ಮನೋಜ್ ತಾಯಿನ ಗದರಿಸಿದ್ದ. ಆದ್ರೆ ಅವನು ಕೂಡ ಎಕ್ಸಾಮ್ ಬರೆಯೋಕೆ ಹೋಗಿದ್ದು ಇನ್ನೂ ಬಂದಿರಲಿಲ್ಲ. ಅವನ ಫೋನ್ಗೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿತ್ತು.
ಗೊತ್ತಾಯಿತು. ಅದೇ ದಿನ ಸಂಜೆ ಗಂಗರಾಜು ಪಂಚಾಯಿತಿಯನ್ನ ಸೇರಿಸಿದ್ದ. ಬಬ್ಲಿ ಮತ್ತು ಮನೋಜ್ ಊರ್ ಬಿಟ್ಟು ಓಡ್ ಹೋಗಿದ್ದಾರೆ ಅಂತ ಪಂಚಾಯಿತಿಯಲ್ಲಿ ಘೋಷಿಸಿದ್ದ. ಗ್ರಾಮದ ಕುಲ ತೀರ್ಪನ್ನ ಧಿಕ್ಕರಿಸಿ ಹೋಗಿದ್ದು ಅವರು ಎಲ್ಲೇ ಕಾಣಿಸಿದ್ರು ಕೊಚ್ಚಿ ಹಾಕಿ ಅಂತ ಆದೇಶಿಸಿದ್ದ. ಅಲ್ಲದೆ ಓಡ್ ಹೋಗಿರೋದು ನನ್ನ ಮೊಮ್ಮಗಳಾದ್ರೂ ಸರಿ, ತಪ್ಪು ಮಾಡಿದ್ರೆ ಎಲ್ರಿಗೂ ಒಂದೇ ಶಿಕ್ಷೆ, ಹೀಗಾಗಿ ಅವರನ್ನ ಕೊಂದು ಹಾಕಿ ಅಂತ ತೀರ್ಪು ಕೊಟ್ಟಿದ್ದ. ಇವನ ತೀರ್ಪು ಕೇಳಿ ಬಬ್ಲಿ ತಾಯಿ ಕಣ್ಣೀರು ಹಾಕಿದ್ಲು. ಅಲ್ಲದೆ ಮನೋಜ್ ಮಾಡಿದ ತಪ್ಪಿಗೆ ಊರಿಂದ ಇವನ ಕುಟುಂಬವನ್ನ ಗಂಗರಾಜು ಬಹಿಷ್ಕರಿಸಿದ್ದ. ಮನೋಜ್ ಕುಟುಂಬಕ್ಕೆ ಕನಿಷ್ಠ ಸಹಾಯ ಮಾಡಿದ್ರು ಅವರನ್ನು ಬಹಿಷ್ಕಾರಗೊಳಿಸ್ತೀನಿ ಅಂತ ಎಚ್ಚರಿಸಿದ್ದ. ಇತ್ತ ಮನೋಜ್ ಮತ್ತು ಬಬ್ಲಿಯನ್ನ ಹುಡುಕೋಕೆ ತಮ್ಮವರನ್ನ ಅಖಾಡಕ್ಕೆ ಇಳಿಸಿದ್ದ. ತನ್ನ ಮಗನ ಜೊತೆ ಬಬ್ಲಿ ಅಣ್ಣ ಹಾಗೂ ಇಬ್ಬರು ಬಂಧುಗಳು ಸೇರಿ ತಮ್ಮ ಸ್ಕಾರ್ಪಿಯೋ ಕಾರಲ್ಲೇ ಇವರನ್ನ ಅಂದಿನಿಂದ ಹುಡುಕೋಕೆ ಶುರು ಮಾಡಿದ್ರು. 2007 ಏಪ್ರಿಲ್ 7 ಮನೋಜ್ ಚಂಡೀಗಢನ ದುರ್ಗಾದೇವಿ ದೇವಸ್ಥಾನದಲ್ಲಿ ಬಬ್ಲಿಯನ್ನ ಮದುವೆಯಾಗಿದ್ದ. ಅಲ್ಲೇ ರಹಸ್ಯವಾಗಿ ಒಂದು ಮನೆ ಮಾಡಿ ಸಂಸಾರವನ್ನು ಶುರು ಮಾಡಿದ್ದ. ಇತ್ತ ಊರಲ್ಲಿದ್ದ ಮನೋಜ್ ಕುಟುಂಬದ ಪರಿಸ್ಥಿತಿ ಹೀನಾಯವಾಗಿತ್ತು. ಮನೋಜ್ ತಾಯಿಯ ಜೊತೆ ಯಾರು ಮಾತನಾಡೋ ಧೈರ್ಯ ಮಾಡ್ತಿರ್ಲಿಲ್ಲ. ಇದರಿಂದ ಬೇರೆ ಊರಿನಿಂದ ಮನೆಗೆ ಬೇಕಾದ ವಸ್ತುಗಳನ್ನ ತಗೊಂಡು ಬಂದು ಜೀವನ ನಡೆಸೋ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಚಂಡೀಗಢನ ತಮ್ಮ ಮನೆಯ ಮಾಲೀಕರ ಸಹಾಯದಿಂದ ಒಬ್ಬ ಜರ್ನಲಿಸ್ಟ್ಗೆ ಮನೋಜ್ ತನ್ನ ನೋವನ್ನ ಹೇಳ್ಕೊಂಡಿದ್ದ. ಇದರಿಂದ ಮೀಡಿಯಾದಲ್ಲಿ ಬಬ್ಲಿ ಮತ್ತು ಮನೋಜ್ ಲವ್ ಸ್ಟೋರಿ ವೈರಲ್ ಆಗಿತ್ತು. ಆಗ ಗ್ರಾಮದ ದೊಡ್ಡವರ ಪಂಚಾಯಿತಿ ಹರಿಯಾಣದಲ್ಲಿ ಮಾತ್ರವಲ್ಲದೆ ನ್ಯಾಷನಲ್ ಮೀಡಿಯಾದಲ್ಲೂ ದೊಡ್ಡ ಸುದ್ದಿಯಾಗಿತ್ತು. ಆದ್ರೂ ಬಬ್ಲಿಯ ಕುಟುಂಬಸ್ಥರು ಸುಮ್ಮನಾಗಿರ್ಲಿಲ್ಲ. ಎಲ್ಲರ ಮುಂದೆ ಮರ್ಯಾದೆ ತೆಗೆದಿದ್ದಾರೆ ಅಂತ ಬಬ್ಲಿ ಮತ್ತು ಮನೋಜ್ ಮೇಲೆ ಇನ್ನಷ್ಟು ದ್ವೇಷವನ್ನ ಬೆಳೆಸಿಕೊಂಡಿದ್ರು. ಮತ್ತೊಂದು ಕಡೆ ಮನೋಜ್ ಕುಟುಂಬದ ಮೇಲೆ ದಾಳಿ ಮಾಡಿ ಕೊಲ್ಲಬಹುದು ಅಂತ ಭಯದಿಂದ ಅವರು ಊರು ಬಿಟ್ಟಿದ್ರು. ಮೀಡಿಯಾಗಳಲ್ಲಿ ಸುದ್ದಿಯಾಗ್ತಿದ್ದಂತೆ ಮಾರನೇ ದಿನವೇ ಗಂಗರಾಜು ನನ್ನ ಮೊಮ್ಮಗಳನ್ನ ಮನೋಜ್ ಕಿಡ್ನಾಪ್ ಮಾಡಿದ್ದಾನೆ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದ. ಆದ್ರೆ ಮನೋಜ್ ಹಾಗೂ ಬಬ್ಲಿ ಅದೇ ಜರ್ನಲಿಸ್ಟ್ ಸಹಾಯದಿಂದ ಸ್ಥಳೀಯ ನ್ಯಾಯಾಲಯದಲ್ಲಿ ಲಾಯರ್ ಸಹಾಯದಿಂದ ಒಂದು ಪಿಟಿಷನ್ ಹಾಕಿದ್ರು. ನಾವು ಇಷ್ಟಪಟ್ಟು ಮದುವೆಯಾಗಿದ್ದೀವಿ, ನಮಗೆ ದೊಡ್ಡವರಿಂದ ಪ್ರಾಣ ಭಯ ಇದೆ ಅಂತ ಬಬ್ಲಿ ಹಾಗೂ ಮನೋಜ್ ಜಡ್ಜ್ ಮುಂದೆ ಮನವಿ ಮಾಡಿಕೊಂಡಿದ್ರು. ಆಗ ಕೋರ್ಟ್ ಇವರಿಗೆ ರಕ್ಷಣೆ ಕೊಡಬೇಕು ಅಂತ ಚಂಡೀಗಢ ಪೊಲೀಸರಿಗೆ ಆದೇಶಿಸಿತ್ತು. ಅಲ್ಲದೆ ಅವರನ್ನ ಮನೆಯ ತನಕ ಕರ್ಕೊಂಡು ಹೋಗಿ ರಕ್ಷಣೆ ಕೊಡುವಂತೆ ಕೋರ್ಟ್ ಪೊಲೀಸರಿಗೆ ಆದೇಶಿಸಿತ್ತು. ಆದ್ರೆ ಇಲ್ಲಿ ರಕ್ಷಣೆಯಾಗಬೇಕಿದ್ದ ಪೊಲೀಸರು ಮೈಗಳ್ಳರಾಗಿ ಹೋಗಿದ್ರು. ಕೋರ್ಟ್ ಹೇಳಿದ್ರು, ಪೊಲೀಸರು ಅದನ್ನ ನಿರ್ಲಕ್ಷಿಸಿದ್ರು. ಬಬ್ಲಿ ಮತ್ತು ಮನೋಜ್ನ ಕೋರ್ಟ್ನಿಂದ ಸ್ವಲ್ಪ ದೂರ ಕರ್ಕೊಂಡು ಹೋಗಿ ಅಲ್ಲಿಂದ ಮನೆಗೆ ಹೋಗಿ ಅಂತ ಹೇಳಿ ಪೊಲೀಸರು ಕಳಿಸಿ ತಮ್ಮ ಪಾಡಿಗೆ ತಾವು ಹೊರಟು ಹೋಗಿದ್ರು. ಉನ್ನತಾಧಿಕಾರಿಗಳ ಆದೇಶವಿದ್ರು ಪೊಲೀಸರು ಇದನ್ನ ನಿರ್ಲಕ್ಷಿಸಿದ್ರು. ಆದ್ರೆ ಕೋರ್ಟ್ಗೆ ಬಬ್ಲಿ ಮತ್ತು ಮನೋಜ್ ಬಂದಿದ್ದಾರೆ ಅನ್ನೋದು ಗೊತ್ತಾಗಿ ಬಬ್ಲಿ ತಾತ ಗಂಗರಾಜು ತನ್ನ ಗ್ಯಾಂಗ್ ಸಮೇತ ಕೋರ್ಟ್ ಹೊರಗೆ ಕಾವಲು ಕಾಯ್ತಿದ್ದ. ಅಂದು ಕೋರ್ಟ್ ತೀರ್ಪು ಕೊಟ್ಟ ಬಳಿಕ ಬಬ್ಲಿ ಹಾಗೂ ಮನೋಜ್ ಪೊಲೀಸ್ ವಾಹನದಲ್ಲೇ ತೆರಳಿದ್ರು. ಅಂದು ಪೊಲೀಸರ ಕಾರ್ ಹಿಂದೆನೆ ತಮ್ಮ ಸ್ಕಾರ್ಪಿಯೋದಲ್ಲಿ ಬಬ್ಲಿ ಹಾಗೂ ಮನೋಜ್ನ ಗಂಗರಾಜು ಅಂಡ್ ಗ್ಯಾಂಗ್ ಫಾಲೋ ಮಾಡ್ತಿತ್ತು. 2007 ಜೂನ್ 15 ಬಸ್ ಸ್ಟಾಪ್ ಹತ್ರ ಇಳಿಸಿದ ಪೊಲೀಸರು ತಮ್ಮ ಪಾಡಿಗೆ ತಾವು ಹೊರಟು ಹೋಗಿದ್ರು. ಭಯದಲ್ಲೇ ಮನೋಜ್ ಮತ್ತು ಬಬ್ಲಿ ಬಸ್ಗಾಗಿ ಕಾಯ್ತಿದ್ರು. ದೆಹಲಿಗೆ ಹೋದ್ರೆ ನಮ್ಮನ್ನ ಯಾರು ಕಂಡು ಹಿಡಿಯೋದಿಲ್ಲ ಅಂತ ಭಾವಿಸಿದ್ರು. ವಾಸ್ತವವಾಗಿ ಕೋರ್ಟ್ಗೆ ಹೋಗೋ ಬದಲು ಇವರು ದೆಹಲಿಗೆ ಹೋಗಿದ್ದಿದ್ರೆ ಸಿಕ್ಕಿ ಬೀಳ್ತಿರ್ಲಿಲ್ಲ. ಆದ್ರೆ ಕೋರ್ಟ್ಗೆ ಹೋಗಿ ಇವರು ದೊಡ್ಡ ತಪ್ಪು ಮಾಡಿದ್ರು. 2007 ಜೂನ್ 15 ದೆಹಲಿ ಬಸ್ ಹತ್ತಿದವರು ಭಯದಲ್ಲೇ ಪ್ರಯಾಣವನ್ನ ಶುರು ಮಾಡಿದ್ರು. ಬಸ್ ಹೈವೇಗೆ ತಲುಪ್ತಿದ್ದಂತೆ ಹಿಂದಿನಿಂದ ಸ್ಕಾರ್ಪಿಯೋದಲ್ಲಿ ಬಂದ ಬಬ್ಲಿ ಚಿಕ್ಕಪ್ಪ, ಅಣ್ಣ ಹಾಗೂ ಸಂಬಂಧಿಕರು ಬಸ್ನ ಚೇಸ್ ಮಾಡಿ ಅಡ್ಡವಾಗಿ ಕಾರನ್ನ ನಿಲ್ಲಿಸಿದ್ರು. ಬಸ್ಸಲ್ಲಿದ್ದವರನ್ನ ಕತ್ತಿಗಳು ತೋರಿಸಿ ಎಲ್ಲರನ್ನ ಹೆದರಿಸಿ ಕೆಳಗಿಳಿಸಿದ್ರು. ಬಸ್ ಡ್ರೈವರ್ಗೂ ಕೂಡ ಇಲ್ಲಿಂದ ಓಡಿ ಹೋಗು, ಇಲ್ದಿದ್ರೆ ನಿನ್ನ ಕೂಡ ಕೊಂದು ಬಿಡ್ತೀವಿ ಅಂತ ಬೆದರಿಕೆ ಹಾಕಿದ್ರು. ಸ್ವಲ್ಪ ದೂರದಲ್ಲೇ ಇದ್ದ ಗದ್ದೆಗೆ ಇವರನ್ನ ಕರ್ಕೊಂಡು ಹೋಗಿದ್ರು. ಮೊದಲು ಬಬ್ಲಿ ಮುಂದೆನೆ ಮನೋಜ್ ಕತ್ತಿಗೆ ನೇಣು ಬಿಗಿದು ಕೊಂದಿದ್ರು. ನಂತರ ಬಬ್ಲಿ ಅಣ್ಣ ಬಲವಂತವಾಗಿ ಇವಳಿಗೆ ಕೀಟನಾಶಕವನ್ನ ಕುಡಿಸೋಕೆ ಮುಂದಾಗಿದ್ದ. ಅವಳು ಬೇಡ ಅಂತ ಕಣ್ಣೀರು ಹಾಕಿದ್ರು. ಕಿರಾತಕರು ಕೇಳಿರ್ಲಿಲ್ಲ. ಆದ್ರೆ ಗಂಡ ಮನೋಜ್ ಕಣ್ಣ ಮುಂದೆನೆ ಸತ್ತಿದ್ರಿಂದ ಬಬ್ಲಿ ಕೀಟನಾಶಕವನ್ನ ಪೂರ್ತಿಯಾಗಿ ಕುಡಿದಿದ್ಲು. ಜಸ್ಟ್ 5 ನಿಮಿಷದಲ್ಲಿ ಇಬ್ಬರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ನಂತರ ಇವರಿಬ್ಬರ ದೇಹಗಳನ್ನ ಮೂಟೆಯಲ್ಲಿ ತುಂಬಿ ಬಿರ್ವಾಲಾ ಲಿಂಕ್ ಕೆನಾಲ್ಗೆ ಎಸೆದು ಪರಾರಿಯಾಗಿದ್ರು. ಆಗ ಅಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿಯೊಬ್ಬ ಇದನ್ನ ನೋಡಿ ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದ. ತನ್ನ ಕಣ್ಣ ಮುಂದೆನೆ ಬಬ್ಲಿ ಹಾಗೂ ಮನೋಜ್ನ ಕೊಂದು ಎಸೆದಿದ್ದಾಗಿ ಹೇಳಿದ್ದ. ಆಗ ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು ತಬ್ಬಿಬ್ಬಾಗಿ ಹೋಗಿದ್ರು. ಯಾಕಂದ್ರೆ ಕೋರ್ಟ್ ತೀರ್ಪು ಬಂದ ಅರ್ಧ ಗಂಟೆಗೆಲ್ಲ ಬಬ್ಲಿ ಹಾಗೂ ಮನೋಜ್ ಕೊಲೆಯಾಗಿ ಹೋಗಿದ್ರು. ಆಗ ತಕ್ಷಣವೇ ಈ ಸುದ್ದಿ ಮೀಡಿಯಾಗಳಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು. ಪೊಲೀಸರು ಜಸ್ಟ್ 1 ಗಂಟೆಯಲ್ಲಿ ಸ್ಕಾರ್ಪಿಯೋ ಕಾರಲ್ಲಿ ತೆರಳುತ್ತಿದ್ದ 5 ಜನ ಹಂತಕರನ್ನ ಅರೆಸ್ಟ್ ಮಾಡಿದ್ರು. ಕೊಲೆಗಾರರು ಮೃತದೇಹವನ್ನ ಕಾಲುವೆಯಲ್ಲಿ ಎಸೆದು ಪರಾರಿಯಾಗಿದ್ರು. ಆದ್ರೆ ನೀರು ಹೆಚ್ಚಾಗಿ ಹರಿಯುತ್ತಿದ್ರಿಂದ ಎಷ್ಟೇ ಹುಡುಕಾಡಿದ್ರು ಮೃತದೇಹಗಳು ಮಾತ್ರ ಸಿಕ್ಕಿರಲಿಲ್ಲ. ಸ್ಕಾರ್ಪಿಯೋ ಕಾರಲ್ಲಿ ಮನೋಜ್ ಪರ್ಸ್ ಜೊತೆಗೆ ಶರ್ಟ್ ಗುಂಡಿಗಳು ಪತ್ತೆಯಾಗಿದ್ವು.
ಆಗಿದ್ವು. ಇದನ್ನ ಆಧಾರವಾಗಿಟ್ಟುಕೊಂಡು ಪೊಲೀಸರು ಹುಡುಕಿದಾಗ ಬರೋಬ್ಬರಿ 90 ದಿನಗಳ ನಂತರ ಕೊಳೆತ ಸ್ಥಿತಿಯಲ್ಲಿ ಬಬ್ಲಿ ಹಾಗೂ ಮನೋಜ್ ಶವಗಳು ಪತ್ತೆಯಾಗಿದ್ವು. ಕೊನೆಗೆ ರಕ್ಷಣೆ ನೀಡಲಾಗದೆ ಮೈಗಳ್ಳತನ ತೋರಿದ್ದ ಪೊಲೀಸರಿಗೆ ಕೋರ್ಟ್ ಛೀಮಾರಿ ಹಾಕಿತ್ತು. ಅಲ್ಲದೆ ಗ್ರಾಮ ಸಮ್ಮುಖರಲ್ಲಿ ನಡೆಯೋ ಪಂಚಾಯಿತಿ ತೀರ್ಪಿನ ವಿರುದ್ಧ ನ್ಯೂಸ್ ಚಾನೆಲ್ಗಳು ಹಲವು ದಿನಗಳ ಕಾಲ ಧ್ವನಿ ಎತ್ತಿದ್ವು. ಇದರಿಂದ ಬಬ್ಲಿ ಮತ್ತು ಮನೋಜ್ ಪ್ರೇಮ ಕತೆ ದೇಶವ್ಯಾಪಿ ಹರಡಿತ್ತು. ಪಂಜಾಬ್ ಹರಿಯಾಣ ಹೈಕೋರ್ಟ್ನಲ್ಲಿ ಇವರ ಹತ್ಯೆ ಕೇಸ್ ವಿಚಾರಣೆಗೆ ಬಂದಿತ್ತು. 2010ರಲ್ಲಿ ಜಿಲ್ಲಾ ಕೋರ್ಟ್ನಲ್ಲಿ ಹತ್ಯೆಯಲ್ಲಿ ಭಾಗಿಯಾಗಿದ್ದ 4 ಮರಣ ದಂಡನೆಯನ್ನ ವಿಧಿಸಿತ್ತು. ಈ ತೀರ್ಪು ಅಂದು ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು. ಸ್ಕಾರ್ಪಿಯೋ ಕಾರು ಚಲಾಯಿಸಿದ ಚಾಲಕನಿಗೆ 7 ವರ್ಷ ಶಿಕ್ಷೆ ವಿಧಿಸಿದರೆ ಕೊಲೆಗೆ ಕಾರಣವಾದ ಗಂಗರಾಜುಗೆ 5 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ವಿಧಿಸಿತ್ತು. ಇನ್ನುಳಿದವರಿಗೆ ಮರಣ ದಂಡನೆಯನ್ನ ವಿಧಿಸಿತ್ತು. ಆದರೆ 2011ರಲ್ಲಿ ಹರಿಯಾಣ ಪಂಜಾಬ್ ಕೋರ್ಟ್ ಇದನ್ನ ಜೀವಾವಧಿ ಶಿಕ್ಷೆಗೆ ಬದಲಾಯಿಸಿತ್ತು. ಬಳಿಕ ಬಬ್ಲಿ ತಾತ ಗಂಗರಾಜುನ ಸಹ ಕೋರ್ಟ್ ರಿಲೀಸ್ ಮಾಡಿತ್ತು. ಆದರೆ ಮನೋಜ್ ಮತ್ತು ಬಬ್ಲಿ ಹತ್ಯೆಗೆ ಗಂಗರಾಜು ನೀಡಿದ ತೀರ್ಪೇ ಕಾರಣ. ಅವನಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಮನೋಜ್ ಕುಟುಂಬಸ್ಥರು ಸುಪ್ರೀಂ ಕೋರ್ಟ್ನ ಕದ ತಟ್ಟಿದ್ರು. ಸದ್ಯ ಈ ಘಟನೆ ಬಳಿಕ ಯಾವುದೇ ಪಂಚಾಯಿತಿಗಳು ನಡೆದಿಲ್ಲ. ಅಲ್ಲದೆ ಕಾಪ್ ಪಂಚಾಯಿತಿಯನ್ನ ನಡೆಸದಂತೆ ಸರ್ಕಾರ ಆದೇಶಿಸಿದ್ರಿಂದ ಹರಿಯಾಣ ರಾಜಸ್ಥಾನದಲ್ಲಿ ಈ ರೀತಿಯ ಪಂಚಾಯಿತಿಗಳನ್ನ ನಿಲ್ಲಿಸಲಾಗಿದೆ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.